ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬರಗಾಲ, ಉತ್ತಮ ಮಳೆ ಬೆಳೆ ಇಲ್ಲ ಅಂತ ರೈತರು ಕಂಗಾಲಾಗಿದ್ರು. ಬಟ್ ಈಗ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಜೀವ ಜಲಗಳು ಎಲ್ಲವೂ ಕೂಡ ಜೀವ ಕಳೆ ಪಡೆದುಕೊಳ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚಾಗುತ್ತಲೇ ಇದೆ ವರುಣನ ಅಬ್ಬರ. ಭಾರಿ ಮಳೆಯಿಂದ ದಾವಣಗೆರೆಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆಯಂತೆ. ತುಂಗಾ ನದಿಯಿಂದ 92,000 ಕ್ಯೂಸೆಕ್ ನೀರನ್ನ ಸದ್ಯ ರಿಲೀಸ್ ಮಾಡಲಾಗಿದೆ. ಹೆಚ್ಚು ನೀರು ಬಿಟ್ಟ ಹಿನ್ನೆಲೆ ಮೈದುಂಬಿ ಹರಿತಾ ಇದೆ ತುಂಗಭದ್ರಾ ನದಿ. ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ದೇವಸ್ಥಾನ ಕೂಡ ಜಲಾವೃತ ಆಗಿ ಹೋಗಿದೆ. ಉಕ್ಕಡಗಾತ್ರಿ ದೇವಸ್ಥಾನದ ಸ್ನಾನಘಟ್ಟ ಕೂಡ ಮುಳುಗಡೆಯಾಗಿದೆ. ಸ್ನಾನಘಟ್ಟದ ಪಕ್ಕದಲ್ಲಿದ್ದ 20ಕ್ಕೂ ಹೆಚ್ಚು ಅಂಗಡಿಗಳು ಕೂಡ ಜಲಾವೃತ ಆಗಿ ಹೋಗಿದೆ. ನದಿ ಪಾತ್ರದಲ್ಲಿದ್ದ ಕೆಲ ಅಂಗಡಿಗಳನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ನದಿ ಸಮೀಪಕ್ಕೆ ಭಕ್ತರು ಹೋಗದಂತೆ ದೇಗುಲ ಆಡಳಿತ ಮಂಡಳಿ ಸೂಚನೆ ಕೊಟ್ಟಿದೆ. ಫತೇಪುರ ಉಕ್ಕಡಗಾತ್ರಿ ಸಂಪರ್ಕ ಮಾಡುವಂತಹ ರಸ್ತೆ ಕೂಡ ಸಂಪೂರ್ಣ ಜಲಾವೃತ ಅಂತೆ. ಸಂಪರ್ಕ ಕಡಿತ ಹಿನ್ನೆಲೆ 20 ಕಿಲೋಮೀಟರ್ ಸುತ್ತಿ ದೇಗುಲಕ್ಕೆ ಹೋಗಬೇಕಾದಂತ ಪರಿಸ್ಥಿತಿ ಇದೆ. ಹಿಂಗೆ ಮಳೆ ಇಲ್ಲ ಅಂತ ಇಷ್ಟು ದಿನಗಳ ಕಾಲ ಪರದಾಟ ಇತ್ತು. ಈಗ ಮಳೆ ಆಗ್ತಾ ಇರೋದ್ರಿಂದ ಪ್ರವಾಹದ ಭೀತಿ. ಬಹುತೇಕ ದೇವಸ್ಥಾನ, ಪ್ರಮುಖ ರಸ್ತೆ ಸಂಪರ್ಕ ಕಡಿತ ಆಗಿದೆ. ನೋಡಿ, ಅಕ್ಕಪಕ್ಕ ಮನೆಗಳೆಲ್ಲ ಕೂಡ ಜಲಾವೃತ ಆಗಿರೋದು, ದೇವಸ್ಥಾನ ಕೂಡ ಜಲಾವೃತ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ರಿ. ಈ ರೀತಿ ಪರಿಸ್ಥಿತಿ. ಪ್ರಮುಖವಾಗಿ ಇದೇನು ನೋಡ್ತಾ ಇದ್ರಲ್ಲ, ಉಕ್ಕಡಗಾತ್ರಿ ದೇವಸ್ಥಾನದ ಸ್ನಾನಘಟ್ಟ ಕಂಪ್ಲೀಟ್ ನೀರಿನಿಂದ ಮುಚ್ಚೋಗಿರುವಂತಹ ದೃಶ್ಯ.